ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಸಾನು. ನಮ್ಮ ಮನೇಲಿ ಎಲ್ಲರಿಗೂ ಚಿಕನ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ 4 kg ಚಿಕನ್ ತಂದಿದ್ವಿ, ನಾಟಿ ಕೋಳಿ. 3 ಈರುಳ್ಳಿ ತಗೊಳ್ಳಿ, ಅದನ್ನ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ ಎಣ್ಣೆ, ಆನಿಯನ್ ಮತ್ತೆ ಚಿಕನ್ ಹಾಕಿ ಫ್ರೈ ಮಾಡಿ. ಹಾಗೆ ಒಂದು ಜಾರ್ ತಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ ಹಾಕೊಂಡು ಚೆನ್ನಾಗಿ ಪೌಡರ್ ಹಾಗೆ ರುಬ್ಕೊಳ್ಳಿ. ಚಿಕನಲ್ಲಿರೋ ನೀರಿನಾಂಶ ಎಲ್ಲ ಹೋಗೋ ತನಕ ಹುರ್ಕೊಂಡು ಅದಕ್ಕೆ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ, ಮತ್ತು ರುಬ್ಬಿರೋ ಅಂಥ ಪೌಡರ್ನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಚಿಕನ್ಗೂ ಅಂಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆಫ್ಟರ್ 5 ಮಿನಿಟ್ಸ್ ನೋಡಿ ಹೇಗೆ ನೀರು ಬಿಡ್ತಾ ಇದೆ ಅಂತ ಚಿಕನಲ್ಲಿ. ಈ ನೀರೆಲ್ಲ ಏನಾಗಬೇಕಂದ್ರೆ ಸುಂಡಬೇಕು, ಎಲ್ಲ ಹಾವಿ ಆಗಬೇಕು. ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧ ಅಷ್ಟು ಶುಂಠಿ ತೊಗೊಂಡು ಅದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ ಹೇಗಿದೆ, ನೀವು ನೋಡ್ತಾ ಇರ್ಬೋದು ಹೇಗೆ ಚಿಕನ್ ಬೇಯ್ತಾ ಇದೆ ಅಂತ. ವಾವ್, ಎಷ್ಟು ಚೆಂದ ಬೇಯ್ತಾ ಇದೆ. ಅದರಲ್ಲೂ ಅಮ್ಮನ ಕೈ ರುಚಿ ಅಂದರೆ ವಾವ್, ಇನ್ನ ಸೂಪರ್ ಆಗಿರುತ್ತೆ. ಯಾವ ಹೋಟೆಲ್ಗೆ ಹೋದ್ರೂ ಆ ರುಚಿ ನಮಗೆ ಸಿಗಲ್ಲ. ಬೇಯ್ತಾ ಇರೋ ಚಿಕನ್ಗೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ಚಿಕನ್ ತಂದೂರಿಗೆ ಹೇಗೆ ಮೈನಸ್ ಇಂಪಾರ್ಟೆಂಟು, ಹಾಗೆ ನಾಟಿ ಕೋಳಿ ಸಾಂಬಾರ್ಗೆ ಹುಚ್ಚೆಳ್ಳು ನೀರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು 2 ಲೋಟದಷ್ಟು ಹುಚ್ಚೆಳ್ಳು ತಗೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ. ಅದನ್ನು ನೀವು ಹುಚ್ಚೆಳ್ಳು ನೀರು ಎಷ್ಟು ಹಾಕ್ತಿರೋ ಅಷ್ಟೇ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಹುಚ್ಚೆಳ್ಳು ನೀರು ರೆಡಿ ಆಗಿದೆ. ಹಾಗೆ ಬೇಯಿಸಿದ ಚಿಕನ್ನ 15 ವಿಷಲ್ ಬಿಟ್ಟು ಕೂಗಿಸ್ಕೊಳ್ಳಿ. ನೋಡಿ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಉಪ್ಪು, ಖಾರ, ಮಸಾಲೆ ಎಲ್ಲ ಸಕ್ಕತ್ತಾಗಿ ಹಿಡಿದಿದೆ ಮಾತ್ರ. ಆಹಾ, ಯಮ್ಮಿ ಯಮ್ಮಿ, ನೋಡಿ ಹೆಂಗೆ ಬೆಂದಿದೆ ಅಂತ. ವಾ, ಹಾಗೆ ತಿನ್ಕೋಬೋದು. ಈಗ ಬೆಂದಿರೋ ಅಂಥ ಚಿಕನ್ನ ನಾವು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಈಗ ನೋಡ್ತಾ ಇರ್ಬೋದು ನೀವು ಹೇಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಈಗ ನಾನು ಅದಕ್ಕೆ ರುಬ್ಕೊಂಡು ಇಟ್ಟಿರೋವಂಥ ಹುಚ್ಚೆಳ್ಳು ನೀರು ಹಾಕ್ಕೊಂಡು ಮತ್ತು ಮಸಾಲೆನ ಹಾಕ್ಕೊಂಡು ಎರಡೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ದೆನ್ 5 ನಿಮಿಷ ಆದಮೇಲೆ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ನೋಡಿ ನೀವು ಹಾಕೊಳ್ಳಿ. ಉಳಿದಿರೋಂಥ ಮಸಾಲೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಮೊಟ್ಟೆ, ಸರ, ಲಿವರ್ ಹಾಕಿ. ಮೊದಲೇ ಹಾಕಿದ್ರೆ ಎಲ್ಲ ಹೊಡೆದೋಗುತ್ತೆ, ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಳ್ಳಿ. 20 ನಿಮಿಷ ಕುದ್ದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಹೇಗೆ ನೊರೆ ಬಂದಿದೆ ಅಂತ. ಚೆನ್ನಾಗಿ ಕುದಿಬೇಕದಿನ್ನ. ನಾಟಿ ಕೋಳಿ ಚೆನ್ನಾಗಿ ಬೆಂದಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದರಲ್ಲೂ ನಮ್ಮ ಮಂಡ್ಯ ಸೈಡಲ್ಲಿ ನಾಟಿ ಕೋಳಿ ಸಾಂಬಾರ್ ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಫೈನಲಿ ರೆಡಿ ಆಗಿದೆ. ಈಗ ಚಿಕನ್ನ ಸಾಂಬಾರಿಂದ ಸೆಪ್ರೇಟ್ ಮಾಡ್ಕೊಳ್ಳೋಣ. ದೆನ್ ಸೆಪ್ರೇಟ್ ಬಾಣಲಿಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಆ ಬಾಣಲಿ ಚಿಕ್ಕ ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ದೊಡ್ಡ ಬಾಣಲಿ ತೊಗೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ನಾನು ಫ್ರೈ ಮಾಡಿಟ್ಟಿದ್ದ ಚಿಕನ್ನ ಈ ಬಾಣಲಿಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಓಕೆ ಗಾಯ್ಸ್, ಫೈನಲಿ ನಾಟಿ ಕೋಳಿ ಸಾಂಬಾರ್ ಮತ್ತು ಚಿಕನ್ ಫ್ರೈ ಎರಡೂ ರೆಡಿ ಆಗಿದೆ. ಇನ್ನೇನು ತಿನ್ನೋದು ಬಾಕಿ ಅಷ್ಟೇ. ನಮ್ಮಮ್ಮ ಬಡಿಸ್ತಾ ಇದ್ದಾರೆ. ನಮ್ಮ ಚೋಟು ಮರಿಗಳಂತೂ ಶಿಸ್ತಾಗಿ ಕುತ್ಕೊಂಡಿದ್ದಾರೆ. ಓಕೆ ಗಾಯ್ಸ್, ಹೊಟ್ಟೆ ಹಸಿತಾ ಇದೆ, ಅಮ್ಮ ಬಡಿಸ್ತಾ ಇದ್ದಾರೆ. ಇನ್ನೇನು ಬ್ಯಾಟಿಂಗ್ ಮಾಡೋದಷ್ಟೇ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ರೈಸ್ ಜೊತೆ ಚಿಕನ್ ಫ್ರೈ ಮತ್ತು ಸಾಂಬಾರು ಹಾಕ್ಕೊಂಡು ತಿಂತಾ ಇರೋದೆ. ಅದರಲ್ಲೂ ನನಗೆ ಈಲಿ ಮೊಟ್ಟೆಗಳಂದರೆ ಇಷ್ಟ. ಯಮ್ಮಿ ಯಮ್ಮಿ. ಬನ್ನಿ ಗಾಯ್ಸ್, ಜಾಯ್ನ್ ಆಗಿ ನೀವು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಟಾಟಾ.